ನಮಸ್ಕಾರ ಸ್ನೇಹಿತರೆ, ವೇದ ಮಕರಂದಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮದುವೆ ಆದ ಹೆಣ್ಮಕ್ಳು ಕಾಲುಂಗರನ ಯಾಕೆ ಧರಿಸ್ಬೇಕು, ಯಾವ ರೀತಿಯಾದ ಕಾಲುಂಗರ ಧರಿಸ್ಬೇಕು, ಇದರಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂಥ ಪರಿಣಾಮಗಳೇನು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಸಹ ಈ ವಿಡಿಯೋ ಉಪಯೋಗಕ್ಕೆ ಬರ್ಬೋದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಆದ ಹೆಣ್ಮಕ್ಳಿಗೆ ಮಾಂಗಲ್ಯ, ಬಳೆ, ಕಿವಿ ಓಲೆ, ಅರಿಶಿನ, ಕುಂಕುಮ, ಹೂವು ಹಾಗೆಯೇ ಕಾಲುಂಗುರ ಬಹಳನೇ ಮುಖ್ಯ ಅಲ್ವಾ. ಸೌಭಾಗ್ಯ ಮತ್ತು ಮುತ್ತೈದೆತನಕ್ಕೆ ಸಂಕೇತಗಳಿವು. ನಮ್ಮ ಹಿರಿಯರು ಯಾವುದನ್ನು ಸುಮ್ಮನೆ ಮಾಡಿಲ್ಲ. ಪ್ರತಿಯೊಂದರ ಹಿಂದೆನೂ ಆಧ್ಯಾತ್ಮಿಕ, ವೈಜ್ಞಾನಿಕ ಕಾರಣಗಳು ಇದ್ದೇ ಇರುತ್ತವೆ. ನಮ್ಮ ಸಂಪ್ರದಾಯದಲ್ಲಿ ಹೆಣ್ಮಕ್ಳು ಗಂಡನ ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಗಂಡ ಹೆಂಡತಿಗೆ ಕಾಲ್ಮುಟ್ಟಿ ನಮಸ್ಕಾರ ಮಾಡಲ್ಲ ಅಲ್ವಾ. ಆದರೆ ಮದುವೆ ಸಮಯದಲ್ಲಿ ಕಾಲುಂಗುರ ತೊಡಿಸೋ ಶಾಸ್ತ್ರದಲ್ಲಿ ಮದುವೆ ಗಂಡು ಹೆಣ್ಣಿನ ಕಾಲನ್ನು ಮುಟ್ಟಿ ಕಾಲುಂಗುರನ ತೊಡಿಸ್ತಾನೆ. ಏನಿದ್ರ ಅರ್ಥ ಅಂದರೆ, ಈ ಕಾಲುಂಗುರಕ್ಕೆ ಮತ್ತು ತನ್ನ ವಂಶೋದ್ಧಾರಕ್ಕೆ ಸಂಬಂಧ ಇದೆ. ವಂಶೋದ್ಧಾರ ಹೇಗಾಗತ್ತೆ? ಮಕ್ಕಳನ್ನು ಹೆರೋದ್ರಿಂದ. ಮಕ್ಕಳನ್ನು ಹೆರಲಿಕ್ಕೆ ಬೇಕಾದಂಥ ಗರ್ಭಾಶಯ ಅಂದರೆ ಯುಟೆರಸ್ ಇದೆ ಅಲ್ವಾ, ಆ ಯುಟೆರಸ್ನ ಬ್ಯಾಲೆನ್ಸ್ ಮಾಡೋ ಅಂಥ ನಾಡಿ ಕೇಂದ್ರ ಹೆಬ್ಬೆರಳಿನ ಪಕ್ಕದಲ್ಲಿರುವಂಥ ಬೆರಳಿನ ಕೆಳಭಾಗದಲ್ಲಿ ಇರುತ್ತೆ. ಆದ್ರಿಂದನೇ ಈ ಬೆರಳಿಗೆ ಕಾಲುಂಗುರನ ತೊಡಿಸ್ತಾರೆ. ಹೆಬ್ಬೆರಳಿನ ಪಕ್ಕದಲ್ಲಿರೋ ಬೆರಳಿಗೆ ಅಲ್ವಾ ಕಾಲುಂಗುರನ ಹಾಕೋದು. ಈ ಬೆರಳು ಮತ್ತು ಪಾದ ಜಾಯಿನ್ ಆಗುತ್ತಲ್ಲ, ಆ ಪಾಯಿಂಟ್ ಕೆಳಭಾಗದಲ್ಲಿ ನಾಡಿ ಕೇಂದ್ರ ಇರೋದ್ರಿಂದ ಅದನ್ನು ಆಕ್ಟಿವೇಟ್ ಮಾಡಿ ಯುಟೆರಸ್ನ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಕಾಲುಂಗುರನ ಹಾಕ್ತಾರೆ. ಮನುಷ್ಯನ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೆ ಅಂದರೆ ಹಾರ್ಟು, ಕಿಡ್ನಿ, ಲಿವರು, ಈ ಎಲ್ಲ ಆರ್ಗನ್ಸ್ಗೆ ಕನೆಕ್ಟ್ ಆಗಿರೋ ಅಂಥ ನರ್ವ್ ಎಂಡಿಂಗ್ಸು ಕೈ ಮತ್ತು ಕಾಲು ಬೆರಳುಗಳಲ್ಲಿ ಇರುತ್ತೆ. ಅದಕ್ಕೆ ಯೋಗ ಮಾಡುವಾಗ ಮುದ್ರೆಗಳನ್ನ ಮಾಡಲಿಕ್ಕೆ ಹೇಳ್ತಾರೆ. ಹೃದಯ ಸಂಬಂಧಿ ಸಮಸ್ಯೆಗಳೇನಾದರೂ ಇದ್ದರೆ ಈ ಮುದ್ರೆ ಮಾಡಿ, ಕಿಡ್ನಿ ಸಮಸ್ಯೆಗಳಿದ್ರೆ ಈ ಮುದ್ರೆಯನ್ನು ಹಾಕಿ ಅಂತ ಹೇಳೋದನ್ನು ನೀವು ಸಾಮಾನ್ಯವಾಗಿ ಕೇಳಿರ್ತಾರೆ ಅಲ್ವಾ. ಅದೇ ರೀತಿಯಾಗಿ ಯುಟೆರಸ್ ಅಂದರೆ ಗರ್ಭಾಶಯಕ್ಕೆ ಸಂಬಂಧಪಟ್ಟ ನಾಡಿ ಕೇಂದ್ರ ಈ ಬೆರಳಲ್ಲಿ ಇರೋದ್ರಿಂದ ಇದಕ್ಕೆ ಕಾಲುಂಗುರವನ್ನು ತೊಡಿಸ್ತಾರೆ. ಈ ಬೆರಳಿಗೆ ಕಾಲುಂಗುರ ಹಾಕೋದ್ರಿಂದ ಏನು ಉಪಯೋಗ ಅಂದರೆ, ನಾವು ನೆಲಕ್ಕೆ ಕಾಲಿಟ್ಟಾಗ ಆ ನಾಡಿ ಇರೋ ಭಾಗ ಏನಿದೆಯೋ ಅದು ನೆಲಕ್ಕೆ ಟಚ್ ಆಗಲ್ಲ. ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ. ಆ ನಾಡಿ ಭಾಗ ಏನಿದೆಯೋ ಅದನ್ನು ದಿನಕ್ಕೆ ಒಂದು ಅರ್ಧ ಗಂಟೆ, ಅಂದರೆ ಎಡಗಾಲ್ ಬೆರಳನ್ನ ಒಂದು ಅರ್ಧ ಗಂಟೆ, ಬಲಗಾಲ್ ಬೆರಳನ್ನ ಒಂದು ಅರ್ಧ ಗಂಟೆ ಒತ್ತಿದ್ರೆ ಗರ್ಭಾಶಯಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ ಹೇಳ್ತಾರೆ. ಗರ್ಭಧಾರಣೆ ಸುಲಭವಾಗುತ್ತೆ, ಗರ್ಭಪಾತ ಆಗೋದಿಲ್ಲ, ಮತ್ತು ಸುಖ ಪ್ರಸವ ಆಗುತ್ತೆ. ಈ ಪೀರಿಯಡ್ಸ್ಗೆ ಸಂಬಂಧಿತಪಟ್ಟಂಥ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಆದರೆ ಪ್ರತಿದಿನ ಒತ್ತುತ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಆದ್ದರಿಂದನೇ ನಮ್ಮ ಹಿರಿಯರು ಗರ್ಭಾಶಯಕ್ಕೆ ಸಂಬಂಧಪಟ್ಟಂಥ ನಾಡಿ ಕೇಂದ್ರ ಹೆಬ್ಬೆರಳಿನ ಪಕ್ಕದಲ್ಲಿರೋ ಬೆರಳಲ್ಲಿ ಇರೋದ್ರಿಂದ ಅದಕ್ಕೆ ಕಾಲುಂಗುರವನ್ನು ಹಾಕಿಸುವಂಥ ಪದ್ಧತಿಯನ್ನು ರೂಢಿ ಮಾಡಿಸಿದ್ದಾರೆ. ಇದು ಯಾವುದೇ ಕಂದಾಚಾರ ಅಲ್ಲ, ಇದು ವಿಜ್ಞಾನ. ನಾವು ನಡೆಯುವಾಗ ಕಾಲನ್ನು ನೆಲಕ್ಕಿಟ್ಟಾಗ ಕಾಲುಂಗುರ ನೆಲಕ್ಕೆ ಟಚ್ ಆಗಿ ಆ ನಾಡಿ ಕೇಂದ್ರವನ್ನು ಒತ್ತೋದ್ರಿಂದ ಯುಟೆರಸ್ ಹೆಲ್ತು ಚೆನ್ನಾಗಿರುತ್ತೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮಕ್ಕಳಿಲ್ಲ ಅಂತನೋ ಅಥವಾ ಋತುಚಕ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದನೋ ವೈದ್ಯರನ್ನು ಭೇಟಿಯಾಗೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಸರಿಯಾದ ರೀತಿಯಲ್ಲಿ ಕಾಲುಂಗುರವನ್ನು ಧರಿಸೋದ್ರಿಂದ ಈ ರೀತಿಯಾದ ಸಮಸ್ಯೆಗಳಿಗೆ ತಿಲಾಂಜಲಿಯನ್ನು ಹೇಳ್ಬೋದು. ಈಗಿನ ಕಾಲದ ಹೆಣ್ಮಕ್ಳು ಫ್ಯಾಷನ್ ಅನ್ನೋ ಹೆಸರಲ್ಲಿ ಕಂಡ್ರು ಕಾಣದೇ ಇರೋವಂಥ ಕಾಲುಂಗುರಗಳನ್ನು ಹಾಕ್ಕೊಳ್ತಾರೆ. ಏನು ಪ್ರಯೋಜನ ಇದರಿಂದ? ಏನೂ ಇಲ್ಲ. ಇನ್ನು ಕೆಲವರು ಬೇರೆ ಬೇರೆ ಬೆರಳುಗಳಿಗೂ ಸಹ ಹಾಕ್ಕೊಂಡಿರ್ತಾರೆ, ಇದರಿಂದನೂ ಏನು ಪ್ರಯೋಜನ ಇಲ್ಲ. ಹಾಕ್ಕೊಳ್ಳೋ ಅಂಥ ಕಾಲುಂಗುರ ಹೇಗಿರಬೇಕಂತ ದಯವಿಟ್ಟು ನೋಡಿ ತಗೊಳ್ಳಿ. ಕಾಲುಂಗುರ ಯಾವಾಗಲೂ ದಪ್ಪವಾಗಿರಬೇಕು. ಯಾಕೆ ಅಂದರೆ, ನಾವು ಕಾಲನ್ನು ನೆಲಕ್ಕಿಟ್ಟಾಗ ಕಾಲುಂಗುರ ನೆಲಕ್ಕೆ ಟಚ್ ಆಗಿ ಅದು ಬೆರಳಿನ ನಾಡಿ ಕೇಂದ್ರವನ್ನು ಒತ್ತಬೇಕು. ಈ ಉದ್ದೇಶದಿಂದಾನೇ ತಾನೇ ಕಾಲುಂಗುರ ಹಾಕ್ಕೊಳ್ಳೋದು. ಹಾಗಿರುವಾಗ ದಪ್ಪವಾದ ಕಾಲುಂಗುರ ಹಾಕ್ಕೊಳ್ಳೋಕ್ಕೆ ಮುಜುಗರ ಯಾಕೆ ಅಲ್ವಾ? ಆರೋಗ್ಯ ಸಮಸ್ಯೆ ಬಂದರೆ ಡಾಕ್ಟ್ರ್ ಹತ್ರ ಹೋಗಿ ಎಷ್ಟೊಂದು ದುಡ್ಡು ಖರ್ಚು ಮಾಡ್ತೀವಿ. ಅಂಥದ್ರಲ್ಲಿ ಸಮಸ್ಯೆನೇ ಬರದ ಹಾಗೆ ಕಾಪಾಡ್ಕೊಳ್ಳಿಕ್ಕೆ ಕಾಲುಂಗುರವನ್ನು, ದಪ್ಪವಾದ ಕಾಲುಂಗುರವನ್ನು ಧರಿಸ್ಲಿಕ್ಕೆ ಮುಜುಗರ ಖಂಡಿತ ಬೇಡ. ತಾಯಂದ್ರು ಮದುವೆ ಆಗೋ ಹೆಣ್ಮಕ್ಳಿಗೆ ಬುದ್ಧಿ ಹೇಳಿ ಯಾವ ಕಾರಣಕ್ಕೆ ಕಾಲುಂಗುರ ಹಾಕ್ತಾರೆ ಅಂತ, ಮತ್ತು ಕಾಲುಂಗುರ ದಪ್ಪ ಆಗಿರಲಿ, ಅದ್ರ ಮೇಲೆ ಏನು ಬೇಕಾದರೂ ಡಿಸೈನ್ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಸಣ್ಣ ಕಾಲುಂಗುರ ಮಾತ್ರ ಬೇಡ, ಅದರಿಂದ ಏನು ಹೆಲ್ತ್ ಬೆನಿಫಿಟ್ಸು ಇರೋದಿಲ್ಲ. ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಬೆರಳಿನ ಕೆಳಭಾಗದಲ್ಲಿ ನಾಡಿ ಕೇಂದ್ರವನ್ನು ಪ್ರೆಸ್ ಮಾಡ್ತಾ ಇದ್ದರೆ ಅದರ ಪ್ರಯೋಜನಗಳನ್ನು ನಾವು ಪಡ್ಕೋಬೋದು. ಮತ್ತು ಬೆಳ್ಳಿ ಕಾಲುಂಗುರವನ್ನು ಧರಿಸೋದ್ರಿಂದ ಮದುವೆಯಾಗಿ ಬೇರೆ ಪರಿಸರಕ್ಕೆ ಹೊಂದ್ಕೊಳ್ಬೇಕಾದಂಥ ಪರಿಸ್ಥಿತಿ ಹೆಣ್ಮಕ್ಳಿಗೆ ಇರೋದ್ರಿಂದ ಇದು ಮನಸ್ಸನ್ನು ಶಾಂತಚಿತ್ತವಾಗಿ ಸಮಾಧಾನವಾಗಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ.
ನೋಡಿದ್ರಲ್ಲ ಸ್ನೇಹಿತರೆ, ಕಾಲುಂಗುರವನ್ನು ಧರಿಸೋದ್ರ ಹಿಂದೆ ಇರುವಂಥ ವೈಜ್ಞಾನಿಕ ಕಾರಣ ಮತ್ತು ಯಾವ ರೀತಿಯಾದ ಕಾಲುಂಗುರವನ್ನು ಧರಿಸಬೇಕು ಅಂತ. ಈ ವಿಡಿಯೋಯಿಂದ ತುಂಬ ಜನ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಅಂತ ಕೇಳ್ತಾ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.